4ನೇ ಟ್ರಿಪ್ಪೇ ಕೊಟ್ಟಿದ್ದೀನಿ. ಸ್ಟೇರಿಂಗ್ ಹಿಡ್ಕೊಂಡು ನಾನು ಪರವಾಗಿಲ್ಲ, ಲೆಫ್ಟಿಗಿರೋ ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ಹತ್ರಕ್ಕೆ ಹೋಗ್ಬೇಡ, ಮಿರರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ನೋಡು. ಸ್ವಾಗತ ಸುಸ್ವಾಗತ. ಗುರು ಖಾಲಿ ಮಾಡ್ಕೊಂಡು ಇವಾಗ ಮೇನು ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಇಲ್ಲ, ಡೀಸೆಲ್ ಎಲ್ಲಿ ಸಿಗ್ತದೆ ನೋಡ್ಬೇಕು. ಇವಾಗ ಇಲ್ಲಿ ಎಲ್ಲ ಬ್ರಿಡ್ಜ್ ಕೆಳಗೆ ಹಾಕ್ಸ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಬಂಕ್ ನೋಡ್ದಂಗೆ ಅದು ಅವಾಗಲೇ ಬರ್ಬೇಕಾದ್ರೆ ನೋಡೋಣ. ಡೀಸೆಲ್ ಫುಲ್ ಖಾಲಿನೇ ಆಗೋಗ್ಬಿಟ್ಟೈತೆ. 110 ಲೀಟ್ರ್ ಕುಡ್ದತ್ ಗುರು. 260-70 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ. ರೋಡ್ ಹಂಗೈತೆ, ಏನು ಮಾಡೋಂಗಿಲ್ಲ ನಾವು. ಡೈವರ್ಷನ್ನು ಹೈವೇ ಆಗಿದ್ದರೆ ವಾಪಸ್ ಕಣ್ಣೂರಿಗೆ ಹೋಗೋದು 1000ಕ್ಕೆ ಖಾಲಿ ಮಾಡ್ಕೊಂಡು ಕಣ್ಣೂರಿಗೆ ಹೋಗೋದು ಡೀಸೆಲ್ಲು. ಪೂರ್ತಿ ಅಲ್ಲಿದ್ದ ಇಲ್ಲಿವರೆಗೂ ಹೈವೇ ಇದ್ದಿದ್ರೆ ಏನು ಮಾಡ್ತೀರಿ ಹೇಳಿ. ಕೇರಳದಾಗ ರೋಡ್ ಹಂಗೆ ಇರೋದು. ಇನ್ನು ಅಷ್ಟು ಅದು ಕಮ್ಮಿ ಕುಡ್ದತ್ತು, ಇನ್ನೂ ಜಾಸ್ತಿ ಕುಡಿಯೋದು. ಬಂದು ಹೋಗೋಕೆ 15,000 ಅಂದ್ಕೊಂಡಿದ್ವಿ, ಏನೋ 1,000 ಜಾಸ್ತಿ ಕುಡಿತದೆ ಅಷ್ಟೇ. 6,000 ಆಗ್ತಾಯಿದ್ದೀನಿ. ಬನ್ನಿ ಬಂಕಾಗಿ ಹೋಗಿ ಡೀಸೆಲ್ ಹಾಕ್ಸೋಣ. 6,000 ಡೀಸೆಲ್ ಹಾಕ್ಸ್ಕೊಂಡು ಹೈವೇ ಹತ್ತಿದೇಟಿಗೆ ಟೋಲ್ ಗೇಟ್ ಸಿಕ್ಕಿದ್ರು. ಇವಾಗ ಯಾವ ಭಯ ಇಲ್ದಂಗೆ ಮಂಗ್ಳೂರಿಗೆ ಹೋಗಿ ಲೋಡ್ ಮಾಡಿ ಹೊರಗೆ ಬರ್ತದೆ ಗಾಡಿ. ಲೋಡ್ ಗಾಡಿ ಅಷ್ಟಿದ್ರೆ, ಈಗ ಇಷ್ಟಿದ್ರೆ ಲೋಡ್ ಗಾಡಿ ಆ ಕಡೆಗೆ ವಿಡಿಯೋದಾಗೆಲ್ಲ ಬರ್ತದೆ. ಇಷ್ಟಿದ್ರೆ ಲೋಡ್ ಗಾಡಿ 250 ಕಿಲೋಮೀಟ್ರ್ ಹೋಗುತ್ತೆ, ಖಾಲಿ ಗಾಡಿ 300 ಕಿಲೋಮೀಟ್ರ್ ವ್ಯಾಲೆ ಹೋಗ್ಬೇಕು. ಇವಾಗ ಚಾ ಕುಡಿಯೋಣಂದ್ರೆ ಇಲ್ಲಿ ಏನೇನು ಸಿಕ್ಕಂಗೆ ಆಗಲ್ಲ. ನೋಡೋಣ ಕ್ಯಾಂಟೀನ್ ಐತಾ ಇಲ್ಲ ಫಸ್ಟ್ ವಿಚಾರಿಸೋಣ ಬನ್ನಿ. ಕಾರಿಗೆ ಬೇರೆ ಲೈನ್ ಐತೆ, ಲಾರಿಗೆ ಬೇರೆ ಲೈನ್ ಐತೆ. ಇನ್ನೊಂದೇನಂದರೆ ಟೋಲ್ ಗೇಟ್ನಾಗೆ ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕಿರಿಕಿರಿ ಮಾಡ್ತಾರಲ್ಲ, ಈ ಥರ ಅಲ್ಲಿಲ್ಲ. ಈ ಥರ ಇಲ್ಲಿ ಆ ಥರ ಇಲ್ಲ. ಟೋಲ್ ಗೇಟ್ನಾಗ ಜನನೇ ಇಲ್ಲ. ಐದಾರು ಬಟ್ ಜನ ಏನಕ್ಕೆ ಇದಾರೆ ಅಂದರೆ, ಸ್ಕ್ಯಾನ್ ಆಗಿಲ್ಲ ಅಂದರೆ ಹ್ಯಾಂಡ್ ಸ್ಕ್ಯಾನರ್ ತಗೊಬಂದು ಸ್ಕ್ಯಾನ್ ಮಾಡ್ತಾರೆ ಅದ್ರಾಗೆ. ಅದು ಬಿಟ್ಟು ಡಬ್ಬದಾಗ ಕುತ್ಕೊಂಡು ಓವರ್ಲೋಡಿಂಗ್ ಚೀಟಿ ಕೊಡು, ಅದು ಕೊಡು, ಇದು ಕೊಡು ಅನ್ನೋ ಕಿರಿಕಿರಿ ಪಿರಿಪಿರಿ ಇಲ್ಲ ಗುರು. ನೋಡಿ ಎಲ್ಲ ಮೇಲ್ಗಡೆ ಕೆಲಸ ಅವ್ರದ್ದು, ಕೆಳಗೆ ಇದ್ದಾರೆ ಅವರು ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ. ಯಾಕೆ ಇದ್ರ ಗಾಡಿನೇ ಹೋಗ್ತಾ ಇಲ್ಲ. ಗೋವಾ ಗಾಡಿ ಅಂತಿದ್ರು. ಇಲ್ಲಿ ಒಂದು ಸೈಡ್ ಹಾಕಿದ್ವಿ, ಮಳೆ ಬರ್ದಂಗೆ ಆಗ್ತೈತೆ ಗುರು. ಖುಷಿ ಆಗ್ತೈತೆ ನನಗೆ. ಫುಲ್ ವಾತಾವರಣ ಎಲ್ಲ ಕೂಲ್ ಐತೆ. ತೋರಿಸ್ತೀನಿ ನೋಡಿ, ಗ್ಲಾಸ್ ಮೇಲೆಲ್ಲ ಮಳೆ ಹನಿ ಬಿದ್ದಿರೋದು ನೋಡಿ. ಇಲ್ಲೆಲ್ಲ ಇಲ್ಲಿ ಯಾಕೆ ನಿಲ್ಸಿದ್ವಿ ಅಂದರೆ, ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಬೆಳಗ್ಗೆ ಪರೋಟ ತಿಂದಿದ್ದೆ ನೋಡಿ. ಗ್ಲಾಸ್ ಮೇಲೆಲ್ಲ ಹನಿ ಬಿದ್ದೈತೆ. ಅದಕ್ಕೆ ಸೈಡ್ ಹಾಕಿ ಅನ್ನ ಚಿತ್ರಾನ್ನ ಮಾಡ್ಕೊಂಡು ಹೊಂದು ಹೋಗೋದು. ಸ್ವಲ್ಪ ಹೊತ್ತು ಹೋದರೆ ಬೈಕು ಆಟ ಆಡಿಬಿಡ್ತಾರೆ, ಅದಕ್ಕೆ ನಿಲ್ಸಿದ್ವಿ. ಅಲ್ಲಿ ಅಂಗಡಿ ಐತೆ, ನಾನು ತಗೊಂಬರೋಣ ಗುರು ಹೋಗಿ. ಕಣ್ಣೂರಿಗೆ ಬಂದ್ವಿ ನೋಡಿ ಗುರು. ಕಣ್ಣೂರು ಯಾರು ಗುರು ಇದು? ಬ್ಲೂ ಕಲರ್ ಲೈಟ್ ಹಾಕ್ಬಿಟ್ಟಿದ್ದಾನೆ ಮನೆಗೆ. ಮನೇನೋ ಯಾವುದು ಅಪಾರ್ಟ್ಮೆಂಟು ಏನೋ ಗೊತ್ತಿಲ್ಲ, ಅದು ಅವನಿಗೆ ಗೊತ್ತು, ಮಾಡಿ ನನಗೆ. ನೋಡಿ ಕಣ್ಣೂರಾಗ ಹೋಗ್ತಾ ಇದ್ದೀವಿ. 9:30 ಆದರೂ ಇನ್ನೂ ಕಣ್ಣೂರಾಗ ಇದೀವಿ ಗುರು. ಅಲ್ಲೊಂದು ಗಂಟೆ ನಿಲ್ಸಿದ್ವಿ, ಯಾಕಂದರೆ ಒಟ್ಟಿಗೆ ಇಟ್ಟಾಕಬೇಕಲ್ಲ. ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ, ಏನಿಲ್ಲ. ಬೆಳಗ್ಗೆ 2-3 ಪರೋಟ ತಿಂದು ಬರೀ ಹಗಲೆಲ್ಲ ಮನಗು ಬರೀ ಇದೇ ಕೆಲಸ ಮಾಡಿಬಿಟ್ವಿ. ಅದಕ್ಕೆ ಬೇಗ ನಿಲ್ಲಿಸಿ ಊಟ ಮಾಡ್ಕೊಂಡ್ಬಂದ್ವಿ. ಪರೋಟ ತಿಂತಿದ್ವಿ. ಪರೋಟ ತಿಂದರೆ ನಿಧಾನ ಆಗಲ್ಲ, ಅದು ಹೊಟ್ಟೆ ಗಡ್ಸಾಗ್ಬಿಡ್ತೈತೆ. ಅವ್ರೆ ಈ ಬೈಕ್ನವ್ರಿಗೆ ಏನು ದುರಂಕಾರ ಗುರು. ಇವನು ಯಾವುದೋ ಅಮೇರಿಕದ್ದು ಹಾಕ್ಕೊಂಬಿಟ್ಟಾನ ಹೆಲ್ಮೆಟಿಗೆ ಅಮೇರಿಕದ ಫ್ಲಾಗೇ ಅಂಟಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ನೋಡಿ. ಕಣ್ಣೂರಾಗಿದ್ದೀವಿ. ಇಲ್ಲಿಂದ ಇನ್ನೇನು ರೈಟಿಗೆ ಹೋಗ್ಬೇಕು ಏನು ಗುರು. ಹೊತ್ತು ಮುಂಚೆ ಬಂದರೆ ಇದೊಂದು ಅಂಕಿ ಗುರು. ರಾತ್ರಿ 1 ಗಂಟೆ ಮೇಲೆ ಬಂದರೆ ಲೈ ಸೈಡ್ಗೆ ಹೋಗಲ್ಲ, ನಿಮ್ಮ ಅಪ್ಪಂದಲ್ಲ ರೋಡು ಜಾಯಿಂಟ್. ಮಂಗಳೂರು ರೈಟಿಗೆ ಹೋಗ್ಬೇಕಂತ ಗುರು. ಇಲ್ಲೆಲ್ಲ ಬಂಕ್ ಹತ್ರ ಬನ್ನಿ ಹೋಗೋಣ ಫಸ್ಟ್ ಹೊರಗೆ ಗುರು. ಹಳೆ ರೋಡಾಗ ಹೋಗೋಣ ಅಂದ್ಕೊಂಡು ಹೊಲ್ಟೆ. ಹಳೆ ರೋಡ್ ಕ್ಲೋಸ್ ಮಾಡಿ ಮತ್ತೆ ಅಲ್ಲಿಂದ ತಳಿಪರಂಬಗೆ ಕನೆಕ್ಟ್ ಮಾಡಿದ್ದಾರೆ ನೋಡಿ. ತಳಿಪರಂಬದಾಗ ಫುಲ್ ಜಾಮು ಅಂದರೆ ಜಾಮು. ಸಿಂಗಲ್ ರೋಡು ಫುಲ್ ಜಾಮ್ ಆಗ್ಬಿಟ್ಟೈತೆ. ಅಲ್ಲಿ ಒಂದೇ ಒಂದು ಇದು ಕನೆಕ್ಟಿಂಗ್ ರೋಡ್ ಐತೆ, ಅಲ್ಲೇ ಸಿಕ್ಕಾಬಟ್ಲಿ ಜಾಮ್ ಆಗೋದು. ಯಾವನ ಅವಾಗ್ಲಿದ್ದ ಬಂದ ಬರೀ 35ರಾಗೆ ಬಂದ್ಬಿಟ್ಟ ಗುರು. 40ರಾಗೆ ಇವ್ನ ಹಿಂದೆ ಬಂದು ನಮಗೆ ಸಾಕಾಗ್ಬಿಡ್ತು. ಎಷ್ಟು ಬೇಜಾರಾಗ್ಬಿಡ್ತು ಅಂತೀರ. ಇನ್ನೂ ಜಾಮ್ ಆಗ್ತೈತಿ. ಇವಾಗ ಆ ಕಡೆಯಿಂದ ಗಾಡಿ ಬರ್ತದವೆ. ಒಂದು ಕಿಲೋಮೀಟ್ರ್ ಊರು ದಾಟಿರೋ ಸಾಕು, ಹೈವೇ ಸಿಕ್ಬಿಡ್ತೈತೆ. ನೋಡೋಣ ನಾನು ಎಷ್ಟು ನಿಲ್ತೀವ ಗುರು. ನಾನು ನಿಮಗೆ ರಾತ್ರಿ ಬರ್ಬೇಕಾದ್ರೆ ಏನು ಹೇಳ್ದೆ ಅಂದರೆ,
ಇಲ್ಲೆಲ್ಲ ರೂಲ್ಸ್ ರೆಗ್ಯುಲೇಷನ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಅಂದರೆ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ರೋಡ್ ಖಾಲಿ ಐತೆ, ಒಬ್ರನ್ನ ರೈಟಿಗೆ ಬರೋ ಮಾನವನೇ ಇಲ್ಲ. ಇವ್ರು ಯಾರು ಹೇಳೋ ಬರ್ತಾ ಇರೋದು ಅನ್ಎಜುಕೇಟೆಡ್ಗಳು, ಇವ್ರು ಬೈಕ್ನವ್ರು ಬರ್ತಾ ಇದ್ದಾರೆ. ಇವು ಬೈಕ್ ಎಲ್ಲಂದ್ರೆಲ್ಲ ತೂರ್ ಬಿಡ್ತಾವೆ ಬಿಡಿ. ಕಾರ್ನರ್ ನೋಡಿ ಒಬ್ರನ್ನ ರೈಟಿಗೆ ಬಂದಾರ. ಎಷ್ಟು ಕ್ಲೀನಾಗಿ ಲೈನ್ ಡಿಸಿಪ್ಲಿನ್ ಮಾಡ್ತಾರಂದ್ರೆ, ನಮ್ಮ ಕಡೆ ಹಿಂಗೆ ಜಾಮ್ ಆತಂದ್ರೆ ಎದ್ರಿಗೆ ಬರೋನ್ಗೂ ಜಾಗ ಇರಲ್ಲ, ಹಂಗೆ ಮಾಡಿಬಿಡ್ತಾರೆ. ಬಂದು ಅವಸರದಾಗೆ ಪುಸು 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 ತಂದು ಆರಿಸ್ಬಿಡ್ತಾರೆ. ಈ ಬೈಕ್ನವ್ರು ಯಾಕೆ ಹೋಗ್ತಾರೆ ಅಂದರೆ ಜಾಗ ಇರ್ತದೆ. 0ನೇ ಕ್ಲಾಸ್ ಬರೋ ಬೈಕೇ ಬರ್ತಿರೋದು. ಕಾರ್ ನೋಡಿ ಎಲ್ಲ ಹೆಂಗೆ ನಿಂತಿದ್ದಾವೆ ನೋಡಿ ಗುರು. ಇಲ್ಲಿ ಮಳೆ ಬಂದತೆ, ರೋಡೆಲ್ಲ ಒದ್ದೆ ಆಗೈತೆ. ಎಷ್ಟು ಹಿಂದೆ ಮಳೆ ಬಂತು, ಒಂದು 4 ಕಣ್ಣಿ ಇಲ್ಲಾಲೆ ಮಳೆನೇ ಬಂದ್ಬಿಟ್ಟತೆ. ಮಳೆ ಮಂಗ್ಳೂರಿಗೆ ಹೋದ್ರೆ ಸಿಗ್ಬೋದೇನೋ. ಮಳೆ ನೋಡ್ಬಿಟ್ಟಿವಿ ಅಂತೂ ಇಂತೂ. ಈ ವರ್ಷದ ಮೊದಲನೇ ಮಳೆ ಕೇರಳದಾಗೆ ನೋಡಿ. ನಮಗೆ ಸಿಕ್ಕಿಲ್ಲ, ನಾವು ಬರೋದ್ರಾಗ ಮಳೆ ಬಂದು ನಿಂತತೆ ನೋಡಿ. ರೋಡ್ ಮೇಲೆಲ್ಲ ನೀರು ನಿಂತಿದ್ದಾವಲ್ಲ ಕಾಣ್ತಿದೆ ನೋಡಿ. ಇವಾಗ ಆ ಕಡೆ ನಾನು ಹಳೆ ರೋಡಾಗ ಹೋಗ್ಬೇಕಂತಿದ್ದೆ. ಆ ಫ್ಲೈವರ್ ಹತ್ರ ಇದು ಎಕ್ಸಿಟ್ ತಾಣದ್ ಬಿಟ್ಟು ಫ್ಲೈವರ್ ಮೇಲೆ ಬಂದ್ಬಿಟ್ಟೆ. ನಾನು ಸೀದಾ ಈ ಕಡೆನೇ ಬಂದ್ಬಿಟ್ಟೆ. ಏನು ಒಂದು 20 ಕಿಲೋಮೀಟ್ರ್ ಐತೆ ಅಷ್ಟೇ ಕಾಸರಗೋಡು ನೋಡಿ. ಮಳೆ ನೋಡ್ಬಿಟ್ವಿ. ಅಲ್ಲಿ ಎಲ್ಲ ಹಿಂದೆ ಫುಲ್ ಹೀಟ್ ಆಗೋದು, ಇಲ್ಲೇ ಕೂಲ್ ಆಗ್ತೈತೆ ಮಳೆ ಬಂದಿರೋದಕ್ಕೆ ನೋಡಿ. ಹಿಂಗೆ ಬಂದರೆ ಸಾಕು ಗುರು. ನಾಳೆ ಕೇಳಬಾರ್ದಿಲ್ಲ ಬಿಸಿಲು ಸೆಕೆ ಅವ್ರಿಗೆ. ನಾವಂತೂ ಬೆಂದೋಗ್ಬಿಟ್ವಿ ಇವತ್ತು. ಬಿಸಿಲಿಲ್ಲ ಏನಿಲ್ಲ ಗುರು, ಬರೀ ಸೆಕೆ ಅಂದರೆ ಸೆಕೆ. ಹಗ್ಲಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಗ್ಲಾಸ್ ಏನು ಕಾಣಂಗಿಲ್ಲ, ಗ್ಲಾಸ್ ಒರೆಸ್ಕೋಬೇಕು. ಬನ್ನಿ ಹೇಳಿ ಹೇಳಿ ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ. ಕಣ್ಣೂರಿಗೆ ಬಂದೀವಿ ನೋಡಿ. ಒಂಚೂರು ಲೆಫ್ಟಿಗೆ ಹೇಳ್ಕ, ಲೆಫ್ಟಿಗೆ ರೈಟಿಗಲ್ಲ. ಲೆಫ್ಟಿಗೆ ಅಂದರೆ ಈ ಕಡೆ, ರೈಟ್ ಅಂದರೆ ಆ ಕಡೆ. ಕಣ್ಣೂರಾಗ ಹೋಗ್ತಾ ಇದೀವಿ ನೋಡಿ. ಮಳೆ ಬರ್ತೈತೆ, ಮಳೆ ಬಂದೈತೆ. ಇವಾಗ 4 ಹನಿ ಬಿದ್ದಿದ್ದಾವೆ ನೋಡಿ. ಫಸ್ಟ್ನೇ ಟ್ರಿಪ್ಪೇ ಕೊಟ್ಟಿದ್ದೀನಿ. ಸ್ಟೇರಿಂಗ್ ಹಿಡ್ಕೊಂಡನ್ ಪರವಾಗಿಲ್ಲ. ಲೆಫ್ಟಿಗಿರೋ ಗಾಡಿ ಓವರ್ಟೇಕ್ ಮಾಡ್ಬೇಕಾದ್ರೆ ಹತ್ರಕ್ಕೆ ಹೋಗ್ಬೇಡ, ಮಿರರ್ ಹೊಡ್ಕೊಂಡು ಹೋಗ್ಬಿಡ್ತಾರೆ ನೋಡು. ಪರವಾಗಿಲ್ಲ, ಸ್ಟೇರಿಂಗ್ ಹಿಡ್ಕೊಂಡ. ಸ್ಟೇರಿಂಗ್ ಬ್ಯಾಲೆನ್ಸು ನಿಧಾನಕ್ಕೆ 50ರಾಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ರೋಡ್ ಖಾಲಿ ಐತೆ. ಇಂಥ ತಗಲೆ ಕೊಟ್ಟು ಕಲಿಸ್ಬೇಕು. ಬೇಗ ರೆಡಿ ಮಾಡ್ಕೋಬೇಕು ಗುರು ಗಾಡಿ ಓಡ್ಸಂಗೆ. ಒಬ್ಬನ ಕೈಲಿ ಹೊಡಿಯೋಕ್ಕಾಗಲ್ಲ. ಇನ್ಮೇಲೆ ಕಚ್ಚಾ ಮೇಲೆ ಹೊಡಿಯೋಣ ಅಂತ ಇದ್ದೀನಿ. ಹಬ್ಬ ಆದ್ಮೇಲೆ ದಿಲ್ಲಿಗೆ ಎಲ್ಲಿ ತುಂಬಾನ. ನಿಧಾನ 50ರಾಗೆ ಹೋಗು, ಜಾಸ್ತಿ ಒತ್ತಬೇಡ. ನಾಳೆ ಲೋಡ್ ಮಾಡೋಣಂತೆ. ಇನ್ನು 12 ಗಂಟೆ ಆಗೈತೆ ಅಷ್ಟೇ ಟೈಮು. ಗೆರೆ ದಾಟಿಸ್ಬಾರ್ದು, ಮಿರರ್ನೇ ಗೆರೆ ದಾಟ್ಕೊಂಡು ಹೊಡಿಬೇಕು. ಆ ಕಡೆ ಒಂದು ಕಾಣುತ್ತೆ, ಈ ಕಡೆನೂ ಕಾಣುತ್ತೆ. 2 ಮಿರರ್ ಮೇಲೆ ದ್ಯಾಸ ಇರಬೇಕು ನೋಡಿ. ಸ್ಟೇರಿಂಗ್ ಬ್ಯಾಲೆನ್ಸ್ ಹಿಡ್ಕೊಂಡಾನೆ ಆಟೋಮೆಟಿಕ್ ಮೋಡ್ನಾಗ ಹೋಗ್ತಾಯಿತ್ತು ಗಾಡಿ ನೋಡಿ. ನಿಧಾನಕ್ಕೆ ನಡಿ ಹೋಗ್ತಾ ಇದ್ದೀವಿ. ಉಪ್ಪಾಲ ಬಂದು ಉಡುಪಿ 98 ಕಿಲೋಮೀಟ್ರ್ ಐತೆ. ಇದು ತಲಪಾಡಿ ಟೋಲು 20 ಕಿಲೋಮೀಟ್ರ್ ಐತೆ. ಈ ರೋಡು ಹೆಂಗೆ ಮಾಡಿದ್ದಾರೆ ಅಂದರೆ ಎಕ್ಸ್ಪ್ರೆಸ್ ಹೈವೇ ರೇಂಜಿಗೆ ಮಾಡಿದ್ದಾರೆ. ಎಕ್ಸ್ಪ್ರೆಸ್ ಹೈವೇ ನೆನ್ಕೋಬೇಕು. ಎಕ್ಸ್ಪ್ರೆಸ್ ಹೈವೇ ಆದಮೇಲೆ ಬೈಕು, ಟ್ಯಾಕ್ಟ್ರಿ, ಆಟೋಗೆಲ್ಲ ಬಂದ್ ಮಾಡ್ಬೋದು ಮೋಸ್ಟ್ಲಿ. ಅದೇ ಸಿಸ್ಟಮ್ ಮಾಡಿರೋದು ನೋಡಿ. 6 ಲೈನು. ಬೈಕು, ಟ್ಯಾಕ್ಟ್ರಿ, ಆಟೋದವರೆಲ್ಲ ಸರ್ವಿಸ್ ರೋಡ್ ಆಗಿರ್ಬೇಕು. ಇವಾಗ ಏನು ಎಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾರೆ ಬೈಕ್ನವರು. ಯಾಕೆ ಬಿಟ್ಟಿದ್ದಾರೆ ಅಂದರೆ ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲಲ್ಲ. ರೋಡ್ ಕಂಪ್ಲೀಟ್ ಆದಮೇಲೆ ಪಕ್ಕ ಪೂರ್ತಿ ಬಂದ್ ಮಾಡ್ತಾರೆ ಗುರು. ಬೈಕು, ಟ್ಯಾಕ್ಟ್ರಿ, ಬೈಕು, ಆಟೋ ಬರ್ದಂಗಿದು ಈ ರೋಡ್ಗೆ, ಎಕ್ಸ್ಪ್ರೆಸ್ ಹೈವೇನಾಗೆ. ನೀವು ನೋಡಿ ಬೇಕಾದರೆ ಕಾರ್ನರು ನಾವು ರೈಟಿಗಿದ್ರೆ ರೈಟಿಗೆ ಆರ ನೋಡಿದ್ದಾರೆ, ಲೆಫ್ಟಿಗೆ ಬಂದು ಓವರ್ಟೇಕ್ ಮಾಡಲ್ಲ. ನಾನು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನೋಡ್ಕೊಂಬಂದಿದ್ದೆ. ಆ ಕಡೆ ಫುಲ್ ರೈಟಿಗೆ ಇದು ಓವರ್ಟೇಕ್ ಮಾಡಕ್ಕೆ ಬಿಡೋದು. ಇದು ನಮ್ಮ ಕರ್ನಾಟಕ ಗಾಡಿ ನೋಡಿ, ಅದಕ್ಕೆ ಲೆಫ್ಟಿಗೆ ಹೋಗಿರೋದು. ಕೇರಳ ಗಾಡಿ ಆಗಿದ್ದರೆ ರೈಟಿಗೆ ಹೋಗೋದು. ರೋಡ್ ಖಾಲಿ ಐತೆ, ಸುಮ್ಮನೆ ಜಾಲಿ ರೈಡ್ ಹೊಡಿತಿದ್ದಾರೆ ಗುರು. ಇದು ಒಂದೇರ್ಡ್ ಅಂತೆ 5 ಕಿಲೋಮೀಟ್ರ್ ಎಕ್ಸೈಟ್ ಐತೆ. ಎಕ್ಸೈಟ್ನಾಗೆ ಹೋಗೋ ಮಾತ್ರ, ಎಕ್ಸೈಟಿಂದ ಒಳಗೆ ಬರೋಂಗಿಲ್ಲ, ಎಂಟ್ರಿ ಆಗಂಗಿಲ್ಲ. ಆ ಸಿಸ್ಟಮ್ ಮಾಡಿದ್ದಾರೆ. ಇನ್ನೊಂದು ವರ್ಷದಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗುತ್ತೆ. ಅವಾಗ ಇನ್ನೂ ನೋಡೋದಿರೋದು. ಉಪ್ಪಾಲ 4 ಕಿಲೋಮೀಟ್ರ್ ಐತೆ ಅಷ್ಟೇ. ರೋಡ್ ನೋಡೋಕ್ಕೆ ಮಾತ್ರ ಸೂಪರ್ ಇದೆ. ಪೂರ್ತಿ ಕಂಪ್ಲೀಟ್ ಆಗಿಬಿಟ್ರೆ ಕೊಚ್ಚಿ ಇದು ತಿರ್ಶೂರ್ವರೆಗೂ ಆ ಹೈವೇ, ಇದು ಸೇಲಮಿಂದ ಬರುತ್ತಲ್ಲ ತ್ರಿವೇಂದ್ರಂ ಹೈವೇ, ಆ ಹೈವೇ ಟಚ್ ಆಗುತ್ತೆ. ಇದು ಹೋಗಿ ಕೆಲಸ ಅರ್ಧಂಬರ್ಧ ನಡೀತೈತೆ. ಇದು ಕಂಪ್ಲೀಟ್ ಆಗಿರೋದು ಮಂಗಳೂರಿಂದ ಕಾಸರಗೋಡುವರೆಗೆ ಕಂಪ್ಲೀಟ್ ಆಗೈತೆ. ಅಲ್ಲೆಲ್ಲ ಸೆಂಟ್ರನ್ನೇ ಕಂಪ್ಲೀಟ್ ಆಗೈತೆ. ಆದರೆ ಒಂದೊಂದು ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೊಂದು ವರ್ಷ ಬೇಕು ಇದು ಫುಲ್ ಕಂಪ್ಲೀಟ್ ಆಗುತ್ತೆ. ಘಾಟ್ ಇದ್ದದ್ದೆಲ್ಲ ಕೊರೆದು ಗುಡ್ಡ ಲೆವೆಲ್ ಮಾಡ್ಬೇಕಲ್ಲ, ಅದಕ್ಕೆ ಹಂಗೆ ಲೇಟ್ ಆಗುತ್ತೆ.
ಬನ್ನಿ ಇವಾಗ ಕರ್ನಾಟಕ ಹೋಗೋ ತನಕ ಇವನೇ ಹೊಡಿತಿರೋದು. ಒಂದು ರೇಂಜಿಗೆ ಹೋಗ್ತಾ ಇದ್ದಾನೆ ಸೆಂಟ್ರ್ನಾಗೆ. 50ರಾಗೆ ಹೋಗ್ತಿರೋದು. 40ಕ್ಕೆ ಬರೋಂಗಿಲ್ಲ, 60ಕ್ಕೆ ಹೋಗಂಗಿಲ್ಲ, ಹಂಗೆ ಹೋಗ್ಬೇಕು ನಿಧಾನಕ್ಕೆ. ಲೆಕ್ಕಕ್ಕೆ ಹೋಗ್ತಾ ಇದ್ದಾನೆ. ಈ ಮಟ್ಟಿಗೆ ಹೋದರೆ ಒಂದು 2 ತಿಂಗಳಿಗೆ ಸ್ಟಡಿ ಮಾಡಿಬಿಡ್ಬೋದು. 2 ತಿಂಗಳಿಗೆ ಸ್ಟಡಿ ಮಾಡಿ ಕೈ ಬಿಡಲ್ಲ, 1 ವರ್ಷ ಬೇಕು ಫುಲ್ ಸ್ಟಡಿ ಮಾಡಿ ಗಾಡಿ ಕೆಲಸ ಎಲ್ಲ ಕಲಿಸಿದ ಮೇಲೆ ಬೇರೆ ಗಾಡಿಗೆ ಚಾನ್ಸ್ ಕೊಡ್ತಾನು. ಅತಿ ಬುದ್ಧಿವಂತಿಕೆ ಮಾಡಬಾರ್ದು. ಅತಿ ಬುದ್ಧಿವಂತಿಕೆ ಮಾಡಿದ್ರೆ ಇವನು ಲೋಟ್ಲಾಗ್ತಾನೆ. ಎಲ್ಲ ನನಗೆ ಗೊತ್ತೈತನಾಗ ಮಾಡಬಾರ್ದು. ನಾನು ಹೆಂಗೆ ಹೇಳ್ಕೊಡ್ತೀನೋ ಹಂಗೆ ಕಲ್ತ್ಕೊಬೇಕು. ಅವಾಗ ಎಲ್ಲ ಕಲ್ತ್ಕೊಂತಾನೆ. ಇಲ್ಲಾಂದರೆ ಈಗ ಯಾವನ್ನ ಕಲಿಸಿದ್ದು ಅಂತ ಬೈತಾರೆ. ಕಲ್ತ್ಕೊಂತಾನು ಹುಡುಗ. ಕಲಿಯೋ ಇಂಟ್ರೆಸ್ಟ್ ಭಾಳ ಐತೆ ನೋಡಿ. ಇವತ್ತೇ ಕೊಟ್ಟಿರೋದು ಇನ್ನು ಗಾಡಿನ. ಸ್ಟೇರಿಂಗ್ ಬ್ಯಾಲೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಕರೆಕ್ಟಾಗಿ ಸೆಂಟ್ರ್ನಾಗೆ ಹೋಗ್ತಾ ಇದ್ದಾನೆ ನೋಡಿ. ನೋಡೋಣ. ಬಟ್ ಖಾಲಿ ಗಾಡಿ ಕೊಡ್ತಾನೆ ಇರೋಣ. ಮೇನು ಮೂವ್ ಮಾಡೋದನ್ನು ಕಲಿಸ್ಬೇಕು. ಗೇರ್ ಹಾಕ್ಯಡೋದು ನೋಡ್ಕೊಂಬಿಟ್ರೆ ಎಲ್ಲ ನಾವು ಗಾಡಿ ಓಡಿಸ್ಬೇಕಾದ್ರೆ ಯಾವ ಗೇರ್ ಹಾಕ್ತೀವಿ ಏನು ಮಾಡ್ತೀವಿ ಅಂತ ನೋಡಬೇಕು. ಮುಂದೆ ನೋಡಪ್ಪ, ವಿಡಿಯೋ ನೋಡ್ಬೇಡ. ಗೇರ್ ಹಾಕ್ಯಡೋದೊಂದು ಕರೆಕ್ಟಾಗಿ ಮೋಷನ್ ಗೇರ್ ಹಾಕಿ ಸ್ಟೇರಿಂಗ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಕಲ್ತ್ಕೊಂಡಂಗೆ ಹುಡುಗ. ಕಲಿಸ್ಕೊಂತ ಹೋಗೋಣ. ಬನ್ನಿ ಮಂಗ್ಳೂರಿಗೆ ಹೋಗೋಣ. ಇನ್ನೇನು ಫೈನಲ್ಲಿ 2 ಗಂಟೆಗೆ ಪಾರ್ಕಿಂಗಿಗೆ ಬಂದ್ವಿ ಗುರು. ಪಾರ್ಕಿಂಗ್ ಒಳಗೆ ಹಾಕಿದ್ವಿ. ಪಾರ್ಕಿಂಗ್ ಸಿಸ್ಟಮ್ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದುಡ್ಡಿನ 100 ರೂಪಾಯಿ ಅಂತ ಪಾರ್ಕಿಂಗು 12 ಅವರ್ಸ್ಗೆ. ಏನು ಗುರು ಬರೋ ಕೋಕೆಲ್ಲ ಎಬ್ಬರಿಸ್ತಾ ಇದೀವಿ ಒಳಕ್ಕೆ. ಧೂಳು ನೋಡಿ ಗುರು ಹೆಂಗೆ ಎಬ್ಬರಿಸ್ತಾನೆ. 12 ಅವರ್ಸಿಗೆ 100 ರೂಪಾಯಿ, 24 ಅವರ್ಸಿಗೆ 200 ರೂಪಾಯಿ ಅಂತೆ. ಅದು ಯಾವ ಥರ ಇಸ್ಕೊಂತಾರೆ ಅಂತೇಳಿ ಇನ್ನೊಂದು ವೀಡಿಯೋದಾಗ ಹೇಳ್ತೀನಿ. ವಿಡಿಯೋ ತುಂಬ ಉದ್ದ ಆಯ್ತು ಅನಿಸುತ್ತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.